ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮಗಳನ್ನ ಸೋದರ ಅಳಿಯ ಪ್ರತಾಪ್ ಕುಮಾರ್ಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದು ಬಿಸಿ ಪಾಟೀಲ್. 2009ರಲ್ಲಿ ಸೌಮ್ಯಾ ಪಾಟೀಲ್ ಹಾಗೆ ಪ್ರತಾಪ್ ಕುಮಾರ್ ಅವರ ಮದುವೆಯಾಗಿತ್ತು. ಬಿಸಿ ಪಾಟೀಲ್ ಅವರ ಪತ್ನಿ ವನಜಾ ಅವರ ಸ್ವಂತ ಸಹೋದರನಾಗಿದ್ದ ಪ್ರತಾಪ್ ಕುಮಾರ್ ಮನೆ ಅಳಿಯನನ್ನಾಗಿ ಈತನನ್ನ ಮಾಡಿಕೊಂಡಿದ್ರು ಬಿಸಿ ಪಾಟೀಲ್. ರಾಜಕೀಯ ವ್ಯವಹಾರವನ್ನ ಈತ ನೋಡ್ಕೊಳ್ತಾ ಇದ್ದ. ಬಿಸಿ ಪಾಟೀಲ್ ಅವರಿಗೆ ಸಂಬಂಧಪಟ್ಟಂತಹ ರಾಜಕೀಯ ವ್ಯವಹಾರವನ್ನ ಪ್ರತಾಪ್ ಕುಮಾರ್ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರತಾಪ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಂಥ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡ್ರು? ಮನೆಯವರಿಗೆ ಕರೆ ಮಾಡಿ ಹೇಳಿದ್ರಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಅದಾದ ನಂತರ ಮನೆಯವರು ಅಲರ್ಟ್ ಆಗಿ ತಕ್ಷಣಕ್ಕೆ ಬಿಸಿ ಪಾಟೀಲ್ ಅವರಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. ಅದಾದ ನಂತರ ಪೊಲೀಸರು ಟ್ರೇಸ್ ಮಾಡುವಂತಹ ಸಂದರ್ಭದಲ್ಲಿ ವಿಷ ಸೇವಿಸಿ ಒದ್ದಾಡ್ತಾ ಇದ್ರು ಪ್ರತಾಪ್ ಕುಮಾರ್. ರೈಟ್, ಮತ್ತಷ್ಟು ಮಾಹಿತಿಯನ್ನ ನಮ್ಮ ಹಾವೇರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಸ್ವಂತ ಪತ್ನಿಯ ಸ್ವಂತ ಸಹೋದರ ಆತನನ್ನೇ ಮನೆ ಅಳಿಯನನ್ನಾಗಿ ಮಾಡ್ಕೊಂಡಿದ್ರು ಬಿಸಿ ಪಾಟೀಲ್. ಬಟ್ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನ ಪ್ರತಾಪ್ ಕುಮಾರ್ ಯಾಕೆ ಕೈಗೊಂಡ್ರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏನ್ ಮಾಹಿತಿ ಸಿಗ್ತಾ ಇದೆ ಈ ಕ್ಷಣಕ್ಕೆ ಅಂತ ಹೇಳಿ? ಖಂಡಿತ ವಿಜಯಶ್ರೀ ಏನಂದ್ರೆ ಏನು ಈಗ ಬಿಸಿ ಪಾಟೀಲ್ ಅವರ ಹೆಂಡತಿಯವರ ತಂಗಿ ಸ್ವಂತ ತಮ್ಮನಾಗಿರ್ತಕ್ಕಂಥ ಪ್ರತಾಪ್ ಅವರು ಇಂದು ಏನಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯಕರ ಘಟನೆ ಆಗಿರುವಂತದ್ದು. ಅಂತಂದ್ರೆ ಇನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಾವಳಿ ತಾಲೂಕಿನ ಅರೇಕೆರೆ ಒಂದು ಬರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಏನಂದ್ರೆ ತಮ್ಮ ಕಾರನ್ನು ಬ್ಲಾಕ್ ಕಲರ್ ಕ್ರೇಟಾ ಕಾರನ್ನು ನಿಂದಿರಿಸಿ ಆ ಒಂದು ಕಾರ್ನಲ್ಲೇ ವಿಷ ಸೇವಿಸಿ ಸಾವನ್ನಪ್ಪಿರುವಂತಹ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಚಿಕ್ಗಾಂವಿನ ಬೆಗ್ಗಾಂ ಹಾಸ್ಪಿಟಲ್ ಅಲ್ಲಿ ಅವರ ಮೃತದೇಹ ಇರುವಂತದ್ದು. ಬಿಸಿ ಪಾಟೀಲ್ ಕೂಡ ಅಲ್ಲೇ ಇರುವಂತದ್ದು. ಸೂಚಿಕೆ ಏನಂದ್ರೆ ಅವರ ಕುಟುಂಬಸ್ಥರು ಕೂಡ ಅಲ್ಲೇ ಭೇಟಿ ಕೊಟ್ಟು ಏನು ಆ ಒಂದು ಮೃತದೇಹದ ಕಡೆ ಏನಂದ್ರೆ ಹೋಗ್ತಾ ಇರುವಂತದ್ದು. ಏನಂದ್ರೆ ಈಗಾಗಲೇ ಏನಂದ್ರೆ ಸುಮಾರು 90ಕ್ಕೂ ಹೆಚ್ಚು ಎಕರೆ ಏನಂದ್ರೆ ಬಿಸಿ ಪಾಟೀಲ್ ಅವರ ಕೃಷಿ ಭೂಮಿ ಇರುವಂತದ್ದು. ಈ ಒಂದು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಜೊತೆಗೆ ಏನಂದ್ರೆ ಬಿಸಿ ಪಾಟೀಲ್ ರವರ ಸಾಕಷ್ಟು ಕೆಲವೊಂದಿಷ್ಟು ರಾಜಕೀಯ ವ್ಯವಹಾರಗಳಲ್ಲೂ ಕೂಡ ಏನಂದ್ರೆ ಈ ಪ್ರತಾಪ್ ಅವರು ತೊಡಗಿದ್ರು. ಅಂದ್ರೆ ಎಲೆಕ್ಷನ್ ಸಂದರ್ಭ ಆಗಿರ್ಬೋದು ಅಥವಾ ಇನ್ನುಳಿದಂತ ನಾರ್ಮಲ್ ಡೇಸ್ಗಳಲ್ಲಿ ಏನಂದ್ರೆ ಇವರು ತಮ್ಮ ಅಡಿಕೆ ತೋಟಗಳಾಗಿರ್ಬೋದು, ಕೃಷಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಏನಂದ್ರೆ ಈ ಒಂದು ಬಿಸಿ ಪಾಟೀಲ್ ಇರತಕ್ಕಂತ ಪ್ರತಾಪ್ ಅವರು ನೋಡ್ಕೊಂತ ಇದ್ರು. ಆದ್ರೆ ಪ್ರತಾಪ್ ಅವರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಎಲ್ಲರೂ ಕೂಡ ಒಂದು ಸಾಕಷ್ಟು ಆಶ್ಚರ್ಯವಾಗಿರುವುದು. ಅಂದ್ರೆ ಪ್ರತಾಪ್ ಅವರು ಇಂದು ಬೆಳಗ್ಗೆ ಏನಂದ್ರೆ ಒಂದು 11ರಿಂದ 12 ಗಂಟೆ ಒಳಗಡೆ ಈ ಒಂದು ಘಟನೆ ನಡೆದಿರುವಾಗಿ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಮನೆಯವರಿಗೆ ಹೇಳಿದ್ರು ಅಂತಂದ್ರೆ ನಮಗಿರೋ ಮಾಹಿತಿಯ ಪ್ರಕಾರ ಮನೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತೇಳಿ. ಹೀಗಾಗಿ ಏನಂದ್ರೆ ಈಗ ಏನು ಕುಟುಂಬಸ್ಥರು ಒಂದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿಯೇ ಈ ಒಂದು ಘಟನೆ ನಡೆದಿರುವಂತದ್ದು. ವಿದ್ಯಾಶ್ರೀ, ಶಿವಾನಂದ್, ಬೇರೆ ಏನಾದ್ರೂ ಸಮಸ್ಯೆಗಳಿತ್ತ ಅಂತ ಹೇಳಿ ನೀವು ಹೇಳಿದ್ರಿ. ಅವರ ಬಿಸಿ ಪಾಟೀಲ್ ಅವರಿಗೆ ಸಂಬಂಧಪಟ್ಟಂತಹ ಕೃಷಿ ಜಮೀನನ್ನೆಲ್ಲ ಇವರೇ ನೋಡ್ಕೊಳ್ತಾ ಇದ್ರು, ಪ್ರತಾಪ್ ಕುಮಾರ್ ನೋಡ್ಕೊಳ್ತಾ ಇದ್ರು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳು ಅಥವಾ ಆರ್ಥಿಕ ಸಂಕಷ್ಟ ಅಥವಾ ಲಾಸ್ ಆ ತರದ್ದೇನಾದ್ರೂ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆಯಾ ಅಂತ ಹೇಳಿ? ವಿದ್ಯಾಶ್ರೀ ಏನಂತಂದ್ರೆ ಬಿಸಿ ಪಾಟೀಲ್ ಅವರಿಗೆ ಇಬ್ರು ಹೆಣ್ಮಕ್ಳು ಇರುವಂತದ್ದು. ಸೃಷ್ಟಿ ಪಾಟೀಲ್ ಮತ್ತು ಪ್ರತಾಪ್ ಅವರ ಮಿಸ್ಸಸ್ ಆಗಿರುವಂತದ್ದು ಇಬ್ರು ಹೆಣ್ಣುಮಕ್ಕಳು. ಆ ಒಂದು ಇಬ್ಬರು ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಏನೊಂದು ಕೇರ್ ಮಾಡ್ತಾ ಇರುವಂತದ್ದು ಪ್ರತಾಪ್ ಅವರ ಮಿಸ್ಸಸ್ಗೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೌಮ್ಯ ಮೇಲೆ ಇದ್ದಷ್ಟು ಪ್ರೀತಿ ಬಿಸಿ ಪಾಟೀಲ್ ಅವರು ಯಾರ ಮೇಲೂ ಕೂಡ ಇದ್ದಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ಆಸೆ ಅಂದ್ರೆ ನನ್ನ ಮಗಳು ನನ್ನ ಮನೆಯಲ್ಲೇ ಇರಬೇಕು ಅಂತೇಳಿ ನನ್ನ ಹೆಂಡತಿಯ ತಮ್ಮನನ್ನೇ ಸ್ವತಃ ಕೊಟ್ಟು ಮದುವೆ ಮಾಡಿರುವಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಕಂಡು ಬರುವ ಪ್ರಕಾರ, ಇದುವರೆಗೂ ಕೇಳಿ ಬಂದಿರುವ ಪ್ರಕಾರ ಯಾವುದೇ ರೀತಿಯಾದಂತ ಮಾಹಿತಿ ಲಭ್ಯವಾಗಿಲ್ಲ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅದು ಅಷ್ಟು ದೂರದ ಪ್ರದೇಶಕ್ಕೆ ಹೋಗಿ ಅರಣ್ಯ ಪ್ರದೇಶದಲ್ಲಿ ಕಾರು ತರಬಿಸಿ ವಿಷ ಸೇವಿಸಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಇಲ್ಲಿ ಜನರು ಹೇಳೋ ಪ್ರಕಾರ ಸೌಮ್ಯ ಪಾಟೀಲ್ ಅವರಿಗೆ ಬಿಸಿ ಪಾಟೀಲ್ ರವರು ಸಾಕಷ್ಟು ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ರು. ಅಂದ್ರೆ ಆ ಒಂದು ಮಗಳನ್ನ ಬೇರೆ ಮನೆಗೆ ಮದುವೆ ಮಾಡಿಕೊಟ್ರೆ ಆ ಮಗಳು ದೂರ ಆಗ್ತಾಳೆ ಅಂತೇಳಿ ಅಂದ್ಕೊಂಡಂತ ಬಿಸಿ ಪಾಟೀಲ್ ತಮ್ಮ ಮನೆಯಲ್ಲೇ ತಮ್ಮ ರಿಲೇಷನ್ ನಲ್ಲೇ ಏನಂದ್ರೆ ಮದುವೆ ಮಾಡಿ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯವಹಾರಗಳನ್ನ ಹಚ್ಚಿಕೊಟ್ಟು ಆ ಅಳಿಯನನ್ನ ನಮ್ಮ ಮನೆಯಲ್ಲೇ ಇಟ್ಕೋಬೇಕಂತೇಳಿ ಒಂದು ಪ್ಲಾನ್ ಮಾಡಿ ಒಂದು ಮದುವೆ ಮಾಡಿರುವಂಥದ್ದು. ಇನ್ನು ಈ ಒಂದು 2009ರಲ್ಲಿ ಈ ಒಂದು ಪ್ರತಾಪ್ ಮತ್ತು ಸೌಮ್ಯ ಅವರ ಮದುವೆ ಆಗುತ್ತೆ. ಇವರಿಗೆ ಈ ಒಂದು ದಂಪತಿಗೆ ಯಾವುದೇ ರೀತಿಯಿಂದ ಯಾರು ಕೂಡ ಇನ್ನೂ ಇದುವರೆಗೂ ಮಕ್ಕಳ ಬಗ್ಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಬಿಸಿ ಪಾಟೀಲ್ ಅವರು ತಮ್ಮ ಅಳಿಯನ ಮೇಲೆ ಜೊತೆಗೆ ಏನಂದ್ರೆ ತಮ್ಮ ಮಗಳ ಮೇಲೆ ಏನಂದ್ರೆ ಸಾಕಷ್ಟು ಕಾಳಜಿಯನ್ನು ಇಟ್ಕೊಂಡಿದ್ರಂತೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಶಿವಾನಂದ್. ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಮೆಗ್ಗಾನ್ ಆಸ್ಪತ್ರೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಅಲ್ಲಿಗೆ ಈಗಾಗಲೇ ಸಂಸದ BY ರಾಘವೇಂದ್ರ, ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. MP ರೇಣುಕಾಚಾರ್ಯ ಅವರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಿಸಿ ಪಾಟೀಲ್ ಅವರಿಗೆ ಸಾಂತ್ವನವನ್ನ ಹೇಳ್ತಿದ್ದಾರೆ, ಧೈರ್ಯವನ್ನ ಹೇಳ್ತಿದ್ದಾರೆ.
ಬಿಸಿ ಪಾಟೀಲ್ ಅವರ ಮೊದಲ ಪುತ್ರಿ ಸೌಮ್ಯಾ ಪಾಟೀಲ್. ಸುಮಾರು 14-15 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಸೌಮ್ಯಾ ಪಾಟೀಲ್ ಅವರಿಗೆ ತಮ್ಮ ಪತ್ನಿಯ ಸ್ವಂತ ಸಹೋದರನನ್ನೇ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ರು. ಮನೆ ಅಳಿಯನನ್ನಾಗಿ ಆತನನ್ನ ಮಾಡಿಕೊಂಡಿದ್ರು. ಜೊತೆಗೆ ಬಿಸಿ ಪಾಟೀಲ್ ಅವರಿಗೆ ಸಂಬಂಧಪಟ್ಟಂತಹ ಕೃಷಿ ಜಮೀನು, ಬಿಸ್ನೆಸ್ ಎಲ್ಲವನ್ನೂ ಕೂಡ ಪ್ರತಾಪ್ ಕುಮಾರ್ ಅವರೇ ನೋಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ. ಆದರೆ ಏಕಾಏಕಿ ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಮನೆಯವರಿಗೆ ಕರೆ ಮಾಡಿ ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತ ಅವ್ರು ಹೇಳಿದ ತಕ್ಷಣ ಅಲರ್ಟ್ ಆದಂತಹ ಕುಟುಂಬಸ್ಥರು ಬಿಸಿ ಪಾಟೀಲ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಿಸಿ ಪಾಟೀಲ್ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಂತೆ ಅವರು ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸಿದ್ದಾರೆ. ಪೊಲೀಸರು ಪ್ರತಾಪ್ ಕುಮಾರ್ ಅವರ ನಂಬರ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಹೊನ್ನಾಳಿ ಭಾಗದ ಅರಣ್ಯ ಪ್ರದೇಶದ ರಸ್ತೆ ಬದಿಯಲ್ಲಿ ಅವರ ಕಾರ್ ಪತ್ತೆಯಾಗಿದೆ. ಆ ನಂತರ ಅಲ್ಲಿ ಹೋಗಿ ನೋಡಿದಾಗ ಅವರು ವಿಷ ಕುಡಿದು ಒದ್ದಾಡ್ತಾ ಇದ್ರು. ಹೊನ್ನಾಳಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಮೆಗ್ಗಾನ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಿಂದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ಬಿಸಿ ಪಾಟೀಲ್ ಅವರ ಹಿರಿಯ ಅಳಿಯ ಪ್ರತಾಪ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಸದ್ಯ ಮೆಗ್ಗಾನ್ ಆಸ್ಪತ್ರೆಗೆ ಹಲವು ಬಿಜೆಪಿ ನಾಯಕರು ಆಗಮಿಸಿದ್ದಾರೆ. ಎಂಪಿ ರೇಣುಕಾಚಾರ್ಯ, ಬಿಜೆಪಿಯ ಸಂಸದ ಬಿವೈ ರಾಘವೇಂದ್ರ, ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಎಲ್ಲರೂ ಕೂಡ ಆಗಮಿಸಿ ಬಿಸಿ ಪಾಟೀಲ್ ಅವರಿಗೆ ಧೈರ್ಯವನ್ನ ಹೇಳ್ತಿದ್ದಾರೆ, ಸಾಂತ್ವನವನ್ನ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.